Welcome. I am Vagdevi. The cards are ready to reveal your future. Let us begin this journey together. ನಮಸ್ತೆ ಎಲ್ಲರಿಗೂ. ಬನ್ನಿ ಆಂಜನೇಯ ಏನ್ ಹೇಳ್ತಾರೆ ಅಂತ ನೋಡೋಣ. ಸೊ ಇವತ್ತು ನಾಳೆ ಹುಣ್ಣಿಮೆ ಇದೆ. ಹುಣ್ಣಿಮೆಯ ಶುಭಾಶೀರ್ವಾದ ನಿಮ್ಗೆ ಸಿಗ್ಲಿ. ಸೊ ಶನಿವಾರ ಭಾನುವಾರ 2 ದಿನಾನು ಹುಣ್ಣಿಮೆ ಇರೋದ್ರಿಂದ ಸೊ 2 ದಿನ ರೆಮಿಡಿನ ಮಾಡ್ಕೊಳ್ಳಿ. ಸೊ ಸಾಕಷ್ಟು ಬದಲಾವಣೆನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಒಳ್ಳೆ ಮನಸ್ಸಿಂದ ಮಾಡಿ ಏನೇ ಕೆಲಸ ಮಾಡಿದ್ರು ಅಥವಾ ಏನೇ ಸಹಾಯ ಮಾಡಿದ್ರು ಒಳ್ಳೆ ಮನಸ್ಸಿಂದ ಮಾಡಿ, ಒಳ್ಳೆ ಮನಸ್ಸಿನಿಂದ ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಒಂದು ನಿರ್ಧಾರ ತಗೊಳ್ಬೇಕಾಗಿರೋ ಅಂತ ಸಮಯ ಇದಾಗಿದೆ ಅನ್ನುವಂಥದ್ದು ಇದೆ. ಸೊ ಏನೋ ಒಂದು ಸಿಚುವೇಶನ್ ಹೀಗಿದೆ, ನಿಮ್ಗೆ ಇಷ್ಟ ಇರಲಿ ಇಷ್ಟ ಇಲ್ದಿರ ಇರಲಿ, ನೀವು ಅದನ್ನ ಮಾಡಲೇಬೇಕು. ಮತ್ತೆ ಪರಿಹಾರ ಹುಡ್ಕೊಂಡು ಹೊರಟಿರೋರಿಗೆ ಖಂಡಿತವಾಗ್ಲೂ ಪರಿಹಾರ ಸಿಗತ್ತೆ. ಒಂದು ವಿಶೇಷವಾದಂತ ಹೂವುದಿಂದ ಒಂದಷ್ಟು ರೆಮಿಡಿ, ನೀವು ಹುಡುಕ್ತಾ ಇರುವಂತ ರೆಮಿಡಿ ಒಂದು ಪುಷ್ಪ, ಗಿಡ, ಬೇರು, ಬಳ್ಳಿ ಈ ತರ ಇದೆ. ಒಂಥರ ಟೈನಿ ಪ್ಲಾಂಟ್ ಅಂದ್ರೆ ಪುಟ್ ಗಿಡಗಳು ಇರುತ್ತಲ್ಲ ಆ ಥರದ್ದೇನೋ ಇದೆ. ಒಂದು ಬಂಡೆಗಳ ಮಧ್ಯದಲ್ಲಿ ನೀವು ಹುಡುಕಿದ್ರೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ರಾಮನ ಆಶೀರ್ವಾದನ ಪಡ್ಕೊಂಡು ಹೋಗಿ, ಖಂಡಿತವಾಗ್ಲೂ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಏನೋ ಎರಡು ಸಮುದ್ರಗಳು ಸಂಧಿಯಾಗುವಂಥ ಒಂದು ಗ್ಯಾಪ್ ಅಲ್ಲಿ ಏನು ಆಗುತ್ತೆ ಅನ್ನುವಂಥದ್ದು ಇದೆ. ಮೇ ಬಿ ಇವಾಗ ಏನು ಜಲ ಅಂದ್ರೆ ನೀರಿಗೆ ಸಂಬಂಧಪಟ್ಟಂತೆ ಏನು ಜಗಳ ನಡೀತಾ ಇದೆ ಹರ್ಮುನ್ ಜಲಸಂಧಿಲಿ, ಅದೇನೋ ಒಂದಷ್ಟು ಬೇರೆ ರೀತಿಯಲ್ಲಿ ಅದು ಬದಲಾವಣೆ ಆಗಬಹುದು ಅಥವಾ ಸಮಥಿಂಗ್ ಏನೋ ಅಲ್ಲಿ ವೇರಿಯೇಷನ್ ಸ್ವಲ್ಪ ಸಮಸ್ಯೆನ ಮಾಡಬಹುದು. ಜೊತೆಗೆ ನೀವು ಹುಡುಕ್ತಾ ಇರುವಂಥದ್ದು ಕಲ್ಲು ಬಂಡೆಗಳ ಸಂಧಿಗಳಲ್ಲಿ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಒಳ್ಳೇದಾಗ್ಲಿ. ಜೀವನದಲ್ಲಿ ಒಂದಷ್ಟು ನಿಮ್ಮ ಇಂಟ್ಯೂಷನ್ ಅನ್ನ ಓಪನ್ ಮಾಡಿ ಇಟ್ಕೊಂಡಿರಿ. ಸೊ ಸಾಕಷ್ಟು ಗೋಲ್ ಇದೆ ನೀವು ಅಚೀವ್ ಮಾಡ್ಬೇಕಾಗಿರುವಂಥದ್ದು, ಅದನ್ನೆಲ್ಲ ಮಾಡ್ತೀರಾ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಶತ್ರುಗಳ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸೊ ಆಂಜನೇಯನಿಂದ ಎಲ್ಲ ಆಶೀರ್ವಾದ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ಪಾಸ್ಟ್ ಲೈಫ್ ಕರ್ಮ ಇದೆ, ಕಾರ್ಮಿಕ್ ಇದೆ ಇದು. ಸೊ ಅದೆಲ್ಲ ಎಂಡ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಬಹಳಷ್ಟು ನಿಮ್ಮದೇ ಆದಂಥ ಲಿಮಿಟ್ ಇಂದ ನೀವು ಹೊರ ಬರಬೇಕು, ನಿಮ್ಮದೇ ಆದಂಥ ನಂಬಿಕೆ ಇಷ್ಟೇ ಆಗೋದು ಅಂತ ಏನಾದ್ರು ಇಟ್ಕೊಂಡಿದ್ರೆ, ಅಥವಾ ನನ್ನ ಕೈಲಿ ಸಾಧ್ಯ ಇಲ್ಲ, ಅಥವಾ ನಿಮ್ಮ ಸಮಸ್ಯೆಗಳು ನಿಮ್ಗಿಂತ ದೊಡ್ಡದಾಗಿದೆ ಅಂತ ಅನ್ಕೊಂಡ್ರೆ, ಆ ಥರ ಏನೂ ಇಲ್ಲ. ಎಲ್ಲದರಿಂದ ಹೊರಬರೋದಕ್ಕೆ ಆಗತ್ತೆ. ಆಯಾ ಸಮಯಕ್ಕೆ ಆಯಾ ಸಂದರ್ಭಕ್ಕೆ ಯಾವ್ಯಾವ ರೀತಿ ನೀವು ಯಾವ್ಯಾವ ಸಮಸ್ಯೆಯಿಂದ ಹೊರಬರ್ಬೇಕು ಮತ್ತೆ ಯಾವ್ಯಾವ ರೀತಿಯಿಂದ ಚಿಕಿತ್ಸೆ ತಗೊಳ್ಬೇಕು ಅಥವಾ ಹೀಲ್ ಮಾಡ್ಕೊಳ್ಬೇಕು, ಇದಕ್ಕೆ ಮಾರ್ಗದರ್ಶನ ಸಿಗುತ್ತೆ. ಮಾರ್ಗದರ್ಶನದಿಂದ ಆಯಾ ಟೈಮಿಗೆ ಆಯಾ ಪವರ್ ಕೂಡ ನಿಮ್ಗೆ ದೇವ್ರು ಕೊಡ್ತಾನೆ. ನಿಮ್ಮ ಭಕ್ತಿ, ಶಕ್ತಿ, ಶ್ರದ್ಧಾ, ಭಕ್ತಿ ಮತ್ತೆ ಒಂದಷ್ಟು ಬುದ್ಧಿವಂತಿಕೆಯಿಂದ ನೀವು ನಿಮ್ಮ ಸಮಸ್ಯೆಗಳನ್ನ ಖಂಡಿತವಾಗ್ಲೂ ಪಾರ್ ಮಾಡ್ಕೊಳ್ಬಹುದು ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಪಾರ್ ಮಾಡ್ಕೊಳ್ತೀರಾ. ಸೊ ಸಮಸ್ಯೆ ಏನೂ ಇಲ್ಲ, ಪರಿಹಾರ ಖಂಡಿತವಾಗ್ಲೂ ನಿಮ್ಮ ಹತ್ರನೇ ಇದೆ. ಎಲ್ಲವೂ ಕೂಡ ನಿಮ್ ಕೈಲಿ ಆಗಲ್ಲ ಅನ್ನುವಂಥ ಸಮಸ್ಯೆ ಇಲ್ಲ. ಈ ಸಮಸ್ಯೆಯಿಂದ ನೀವು ಹೊರಗೆ ಬರ್ತೀರಾ. ಒಂಚೂರು ಬುದ್ಧಿವಂತಿಕೆಯ ಅಗತ್ಯ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೆ ಈಗ ಸಾಂತ್ವನದ ಅಗತ್ಯ ಇದೆ, ಪ್ರೀತಿಯ ಸಾಂತ್ವನದ ಅಗತ್ಯ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಅದನ್ನ ಆಂಜನೇಯ ನಿಮ್ಗೆ ಖಂಡಿತವಾಗ್ಲೂ ಕೊಡ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಜೀವನದಲ್ಲಿ ಯಾರೋ ಯೂ ಟರ್ನ್ ಮಾಡ್ಕೊಂಡು ರಿಟರ್ನ್ ಬರ್ತಾರೆ ಅನ್ನುವಂಥದ್ದು ಇದೆ. ಸೊ ನಿಜವಾಗ್ಲೂ ನೀವು ಯಾರನ್ನಾದ್ರೂ ಪ್ರೀತಿ ಮಾಡ್ತಿದ್ರೆ ಅಥವಾ ಯಾರ ಮೇಲಾದ್ರೂ ನಂಬಿಕೆ ಇಟ್ಕೊಂಡಿದ್ರೆ ಅಥವಾ ಯಾರಾದ್ರೂ ನಿಮ್ಮಿಂದ ದೂರ ಆಗಿದ್ರೆ, ಅವರು ಹೊಟ್ಟೋದ್ರಲ್ಲ ಅಂತ ಅನ್ಕೊಂಡಿದ್ರೆ ಅವರು ಖಂಡಿತವಾಗ್ಲೂ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಎಕ್ಸ್ ಕೂಡ ವಾಪಸ್ ಬರ್ತಾರೆ, ಅಥವಾ ಎಕ್ಸ್ ಹಸ್ಬೆಂಡ್, ಎಕ್ಸ್ ವೈಫ್, ಎಕ್ಸ್ ಲವರ್, ಎಕ್ಸ್ ಫ್ರೆಂಡ್, ಎಕ್ಸ್ ಮಮ್ಮಿ ಡ್ಯಾಡಿ ಯಾರೇ ಇದ್ರು ಎಲ್ಲ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೇನು ಪ್ರಶ್ನೆ ಬೇಕೋ ಅದೆಲ್ಲವೂ ಕೂಡ
ಉತ್ತರಗಳು ಸಿಗುತ್ತೆ. ಪ್ರಶ್ನೆ ಬೇಕೋ ಉತ್ತರ ಬೇಕೋ ಅದು ನಿಮ್ಮಲ್ಲೇ ಇದೆ. ಸಾಕಷ್ಟು ಗೊಂದಲಗಳ ಗೂಡಾಗಿರುವಂಥ ಜೀವನ ಕ್ಲಾರಿಟಿಗೆ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನೀವು ಮಾಡಬೇಕಾಗಿರೋದು ಡಿವೈನ್ ಗೈಡೆನ್ಸನ್ನ ತಗೊಳ್ಳಿ. ಡಿವೈನ್ ಗೈಡೆನ್ಸನ್ನ ತಗೊಂಡು ಮುಂದುವರಿರಿ. ಇದರಿಂದ ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಹೈಯರ್ ಪವರ್ ನಿಮ್ಮ ಜೊತೆ ಯಾವಾಗಲೂ ಕನೆಕ್ಟಲ್ಲಿ ಇರುತ್ತೆ. ದೇವ್ರ ಮುಂದೆ ಒಂದು 10 ನಿಮಿಷ ಕುತ್ಕೊಂಡು ನಿಮ್ಗೇನು ಬೇಕೋ ಅದನ್ನ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ಅದೆಲ್ಲವೂ ಕೂಡ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೀವನದಲ್ಲಿ ಸಾಕಷ್ಟು ಒಳ್ಳೇದು ಮಾಡಿದ್ದೀರಾ, ಇನ್ನೊಂದಷ್ಟು ಒಳ್ಳೇದು ಮಾಡ್ತೀರಾ. ಒಂದಷ್ಟು ಲೆಕ್ಕಪತ್ರಗಳು ಮತ್ತೆ ನಿಮ್ದು ಒಂದಷ್ಟು ಸಿಗ್ನೇಚರು ಒಂದಷ್ಟು ಜನರಿಗೆ ಒಳಿತನ್ನ ಮಾಡುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಇನ್ನೋಸೆಂಟ್ ಜನಗಳಿಂದ ಯಾವುದೇ ತೊಂದರೆ ಆಗದೆ ಇನ್ನೋಸೆಂಟ್ ಜನಗಳಿಗೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಜೊತೆಗೆ ಇನ್ನೋಸೆಂಟ್ ತರ ಮುಖವಾಡ ಹಾಕೊಂಡಿರೋ ಜನಗಳಿಂದ ಸ್ವಲ್ಪ ತೊಂದರೆ ಆಗ್ತಿದೆ, ಅದನ್ನ ನೋಡಿ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಏನೋ ಒಂದಷ್ಟು ಮಾಹಿತಿ ಮತ್ತೆ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಒಂದಷ್ಟು ಪೀಳಿಗೆಗೆ ನಿಮ್ಮ ಮಾರ್ಗದರ್ಶನ ಮಾರ್ಗಸೂಚಿ ಅಗತ್ಯ ಇದೆ. ಅದನ್ನ ಏನೋ ಬರ್ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ವಿಚಾರಗಳಲ್ಲಿ ನೀವು ಒಂದಷ್ಟು ಸಮಥಿಂಗ್ ಏನೋ ಇದೆ, ಕೆಲಸದ ವಿಚಾರಕ್ಕೋ ಅಥವಾ ರಿಸೈನ್ ಮಾಡುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಯಾರೋ ಇಲ್ಲಿ. ಒಂದಷ್ಟು ಪಠ್ಯ ಪುಸ್ತಕದ ಕ್ರಮಗಳಲ್ಲಿ ಏನೋ ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಸೀಕ್ರೆಟ್ಸ್ ಇದೆ. ಸೀಕ್ರೆಟ್ ಆಗಿ ಏನೋ ಒಂದಷ್ಟು ಲೀಗಲ್ ಒಪ್ಪಂದಗಳು ಕೂಡ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ವಿಲ್ ಕೂಡ ಮಾಡ್ತಿದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಭಗವಂತನಿಗೆ ಸಮರ್ಪಣೆ ಮಾಡಬೇಕಾಗಿರುವಂಥ ಒಡವೆಗಳನ್ನೆಲ್ಲ ಭಗವಂತನಿಗೆ ವಾಪಸ್ ಕೊಟ್ಬಿಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರಿಗೋ ಬಂಗಾರದ ಬಳೆಗಳು ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಇದೆಲ್ಲ ಬರ್ದಿದ್ಯಾ ಅದರಲ್ಲಿ ಅಂತ ಯಾರೋ ಕೇಳ್ತಿದ್ದಾರೆ. ಬರ್ದಿದೆ, ಬೇಕಾದ್ರೆ ಓದಿ. ಸೊ ಸಪೋರ್ಟ್ ಸಿಗ್ತಾ ಇದೆ ನಿಮ್ಗೆ. ಆಂಜನೇಯನ್ಗಿಂತ ದೊಡ್ಡ ಸಮಸ್ಯೆ ಇದ್ರೂ ಕೂಡ ಆಂಜನೇಯ ಸಮಸ್ಯೆನ ಮೀರಿ ಬೆಳೀತಾರೆ. ಸೊ ಸುಂದರಕಾಂಡ ಓದಿರೋರಿಗೆ ಗೊತ್ತಿರುತ್ತೆ. ಸೊ ಸಿಂಹಿಕ ಅಥವಾ ನೆರಳನ್ ತಿನ್ನೋ ಒಂದು ರಾಕ್ಷಸಿ ಇರ್ತಾರಲ್ಲ, ಅದರಲ್ಲಿ ಎಷ್ಟು ಯೋಜನೆ 100 ಯೋಜನೆವರೆಗೂ ಬೆಳೀತಾರೆ ಆಂಜನೇಯ. ಸೊ ಹಾಗಾಗಿ ಎಷ್ಟು ದೊಡ್ಡ ಸಮಸ್ಯೆ ಬಂದರೂ ಕೂಡ ಆಂಜನೇಯನಿಗೆ ಅದು ಸಣ್ಣ ಸಮಸ್ಯೆ ಅಷ್ಟೇ. ಅದರಿಂದ ಪಾರಾಗೋದಕ್ಕೆ ನಿಮ್ಗೇನ್ ಬೇಕೋ ಎಲ್ಲ ಮಾರ್ಗದರ್ಶನ, ಶಕ್ತಿ, ಭಕ್ತಿ ಎಲ್ಲಾನು ಕೊಟ್ಟಿದ್ದಾರೆ. ಜಸ್ಟ್ ಬಿಟ್ಟಿದ್ದಾರೆ ಹೇಗೆ ಹೊರಗೆ ಬರ್ತೀರಾ ನೋಡೋಣ ಅಂತ. ನಿಮ್ಮ ಟ್ಯಾಲೆಂಟನ್ನ ಉಪಯೋಗಿಸ್ಕೊಂಡು ಸಮಸ್ಯೆಯಿಂದ ಹೊರಗೆ ಬಂದ್ಬಿಡಿ. ಆಂಜನೇಯನ ಆಶೀರ್ವಾದ ಮತ್ತೆ ಆಂಜನೇಯನ ಸಪೋರ್ಟ್ ನಿಮ್ಮ ಮೇಲೆ ಯಾವಾಗಲೂ ಇದೆ ಅನ್ನುವಂಥದ್ದು ಇದೆ. ಸೊ ಆಂಜನೇಯನ ಸಪೋರ್ಟ್ ತಗೊಂಡು ಈ ಸಮಸ್ಯೆಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಅನ್ಎಕ್ಸ್ಪೆಕ್ಟೆಡ್ ಗೈಡೆನ್ಸ್ ನಿಮಗೆ ಸಿಗೋದ್ರಲ್ಲಿ ಇದೆ. ನೀವು ನಿರೀಕ್ಷೆನೇ ಮಾಡಿರೋದಿಲ್ಲ ಅಂಥ ಗೈಡೆನ್ಸ್ ನಿಮಗೆ ಸಿಗ್ತಾ ಇದೆ. ಸೊ ಆ ಗೈಡೆನ್ಸಿಂದ ನಿಮಗೆ ಇನ್ನ ಹೆಚ್ಚಿನ ಒಳಿತಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸದ್ಯಕ್ಕೆ ಯಾರೋ ನಿಮ್ಗೆ ಏನೋ ಹೇಳ್ತಾರೆ, ಅದೇ ನಿಮ್ಗೆ ಗೈಡೆನ್ಸ್ ಆಗಿರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಒಂದು ಗೈಡೆನ್ಸ್ ಇದೆ. ಸೊ ಆ ಗೈಡೆನ್ಸ್ ನಿಮ್ದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮೆಡಿಟೇಷನ್ ಮಾಡಿ ಆಂಜನೇಯನ ಫೋಟೋನ ಅಥವಾ ವಿಗ್ರಹನ ಇಟ್ಕೊಂಡು ಸೊ ಮಂಗಗಳಿಗೆ ಬಾಳೆಹಣ್ಣನ್ನ ಕೊಡಿ. ಇದರಿಂದ ಕೂಡ ಒಳ್ಳೇದಾಗತ್ತೆ. ಓಂ ಶ್ರೀ ಹನುಮತೆ ನಮಃ ಅಂತ ದಿನಾಗ್ಲೂ 51 ಸತಿ ಚಾಂಟ್ ಮಾಡಿ. ಇದರಿಂದ ಕೂಡ ಒಳ್ಳೇದಾಗತ್ತೆ. ಸೊ ಒಂದಷ್ಟು ಯೋಗ ಮೆಡಿಟೇಷನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಸೊ ಒಂದಷ್ಟು ಇನ್ನರ್ ಪೀಸಿಗೆ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಶನಿವಾರದತ್ತು ಸಿಂಧೂರನ ಹಣೆಗೆ ಲೇಪಿಸ್ಕೊಳ್ಳಿ. ಇದರಿಂದ ಕೂಡ ಒಳ್ಳೇದಾಗತ್ತೆ. ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೆ ಭವೇತ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಆಂಜನೇಯನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಆಶಿಸ್ತಾ. ಸೊ ಜೈ ಶ್ರೀರಾಮ್. ಟೇಕ್ ಕೇರ್. The Sri Vagdevi Tarot channel is so glad to see you again. Thank you for watching our tarot card readings today.